Follow my Instagram to get crazy updates. ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ ಮೈಸೆಲ್ಫ್ ಅಕ್ಷಯ್. ಇವತ್ತು ನಾನು ರಿವ್ಯೂ ಮಾಡ್ತಿರೋ ಸ್ಕೂಟರ್ TVS ಜುಪಿಟರ್ ZX ಸ್ಮಾರ್ಟ್ ಕನೆಕ್ಟ್ ಕಮ್ಸ್ ವಿತ್ ಡಿಸ್ಕ್ ಬ್ರೇಕ್ ಆ್ಯಂಡ್ ಇಂಡಿಯಾಸ್ ಫಸ್ಟ್ 110cc ಸ್ಕೂಟರ್ಸ್ ಕಮ್ಸ್ ವಿತ್ ಬ್ಲೂಟೂತ್ ಕನೆಕ್ಷನ್. ಆ್ಯಂಡ್ ಜುಪಿಟರಲ್ಲಿ 5 ಟೈಪ್ಸ್ ಆಫ್ ವೇರಿಯಂಟ್ ಇದೆ. ಆ್ಯಂಡ್ ಈ ವೇರಿಯಂಟ್ ಬಂದ್ಬಿಟ್ಟು TVS ಜುಪಿಟರ್ ZX ಸ್ಮಾರ್ಟ್ ಕನೆಕ್ಟ್ ಅಂತ ಬರುತ್ತೆ. ಆ್ಯಂಡ್ ಇದು ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಜೊತೆಗೆ TVS ಇಂಟೆಲಿಗೋ ಟೆಕ್ನಾಲಜಿನ ಈ ಗಾಡಿಯಲ್ಲಿ ಯೂಸ್ ಮಾಡಿದ್ದಾರೆ. ಇದ್ರ ಫ್ಯೂಚರ್ ಏನಪ್ಪ ಅಂದರೆ, ಟ್ರಾಫಿಕಲ್ಲಿ ಆಟೋಮೆಟಿಕಲಿ ಜಾಸ್ತಿ ಹೊತ್ತು ಗಾಡಿ ನಿಂತರ ಆಟೋಮೆಟಿಕ್ ಆಫ್ ಆಗುತ್ತೆ, ಇಂಜಿನ್ ಕಟ್ ಆಫ್ ಆಗುತ್ತೆ. ಸೊ ಅದು ಫ್ಯೂಚರು. ಕೀ ಹಾಕಿದಾಗ ಡೇ ಟೈಮ್ ರನ್ನಿಂಗ್ ಲೈಟ್ ಈ ಗಾಡಿ ಒಳಗೆ ಬರಲ್ಲ, ಬರೀ ಹೆಡ್ ಲ್ಯಾಂಪ್ ಬರುತ್ತೆ. ಹೆಡ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಲೈಟ್ ಬರುತ್ತೆ. ಆ್ಯಂಡ್ LED ಲೈಟು ಐ ಬೀಮು ಲೋ ಬೀಮ್ ಎರಡು ಇದೆ. ಐ ಬೀಮು ಜಾಸ್ತಿ ಲೈಟ್ ಪ್ರೊಜೆಕ್ಟ್ ಮಾಡುತ್ತೆ, ನೈಟ್ ಟೈಮಲ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ TVS ಲೋ ಚೆನ್ನಾಗಿದೆ. ಇಲ್ಲಿ LED ಟೆಕ್ ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಆ್ಯಲೋಜನ್ ನಂಬರ್ ಪ್ಲೇಟ್ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಇದು ಮೆಟಲ್ ಬಾಡಿ, ಮಿಕ್ಕಿದ ಫುಲ್ಲು ಸೈಡ್ ಪ್ಯಾನಲ್ಸ್ ಎಲ್ಲ ಫೈಬರ್ ಬಾಡಿ ಬರುತ್ತೆ. ಆ್ಯಂಡ್ ಈ ಗಾಡಿ ಒಳಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಡಿಸ್ಕ್ ಬ್ರೇಕ್ ಬರುತ್ತೆ. ಆ್ಯಂಡ್ 12-inch ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು ಪ್ರತಿಯೊಂದು ಈ ಗಾಡಿ ಒಳಗಿದೆ. ಆ್ಯಂಡ್ ಸೈಡ್ ಪ್ರೊಫೈಲಿಂದ ಗಾಡಿ ಸಖತ್ತಾಗಿ ಕಾಣುತ್ತೆ. ಜೊತೆಗೆ ಲಾರ್ಜ್ ಲೆಗ್ ಸ್ಪೇಸ್ ಕೊಟ್ಟಿದ್ದಾರೆ, 375mm ಬರುತ್ತೆ. ಪಿಲಿಯನ್ ಫುಟ್ ಹೋಲ್ಡು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಉಕ್ ಕೊಟ್ಟಿದ್ದಾರೆ. ಇನ್ನು ಮಿರರ್ ವಿಚಾರಕ್ಕೆ ಬಂದಾಗ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ನೋಡ್ಬೋದು. ಪ್ರೀಮಿಯಮ್ ಕೊಟ್ಟಿದ್ದಾರೆ ಗಾಡಿನ. ಆ್ಯಂಡ್ ಬೇಜ್ ಕಲರ್ ಯೂಸ್ ಮಾಡಿದ್ದಾರೆ ಗಾಡಿ ಒಳಗೆ. ಆ್ಯಂಡ್ ಇದರೊಳಗೆ ಎರಡೇ ಕಲರ್ ಬರೋದು, ಒಂದು ಬ್ರಾಂಜು, ಇನ್ನೊಂದು ಬ್ಲ್ಯಾಕ್ ಮ್ಯಾಟರ್. ಇನ್ನು ಇಂಜಿನ್ ಈ ಥರ ಕಾಣುತ್ತೆ, ಎಕ್ಸಾಸ್ಟ್ ಈ ಥರ ಇದೆ, ಪಿಲಿಯನ್ ಫುಟ್ ಹೋಲ್ಡ್ ಈ ಥರ ಇದೆ. ಜುಪಿಟರ್ ZX ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಕ್ರೋಮ್ ಗಾರ್ನಿಷನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡಿಂದ ಗಾಡಿ ಚೆನ್ನಾಗಿ ಕಾಣುತ್ತೆ. ಇನ್ನು ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಫುಲ್ ಆ್ಯಲೋಜನ್ ಬಲ್ಬ್ ಬರುತ್ತೆ, ಇಂಡಿಕೇಟರ್ ಎಲ್ಲ ಆ್ಯಲೋಜನ್ ಬಲ್ಬು. ಆ್ಯಂಡ್ ನೋಡ್ಬೋದು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ಟರ್ನಲ್ ಫ್ಯೂಯಲ್ ಫಿಲ್ಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದರೊಳಗೆ 6 ಲೀಟರ್ ಆಫ್ ಫ್ಯೂಯಲ್ ಇರಿಸುತ್ತೆ. ಆ್ಯಂಡ್ ಪಿಲಿಯನ್ ಬ್ಯಾಕ್ ರೆಸ್ಟ್ ಕೊಟ್ಟಿದ್ದಾರೆ, ಡ್ಯುಯಲ್ ಟೋನಲ್ಲಿ ಸೀಟ್ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ ಗಾಡಿ. ಆ್ಯಂಡ್ ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 110cc ಸಿಂಗಲ್ ಸಿಲಿಂಡರ್ 4-stroke CVT F5 BS6 ಪೆಟ್ರೋಲ್ ಇಂಜಿನ್. ಆ್ಯಂಡ್ 8 horsepower ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ 8.8 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದರೊಳಗೆ ಕಿಕ್ ಸ್ಟಾರ್ಟ್ ಬರುತ್ತೆ, ಆ್ಯಂಡ್ ಸೆಲ್ಫ್ ಸ್ಟಾರ್ಟೂ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡು ಸ್ಪ್ರಿಂಗ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಸಿಂಗಲ್ ಚಾನಲ್ ಬ್ರೇಕಿಂಗ್ ಸಿಸ್ಟಮು, 12-inch ಟೈರ್ ಪ್ರೊಫೈಲು, ಅಲಾಯ್ ವೀಲ್ಸು, ಟ್ಯೂಬ್ಲೆಸ್ ಟೈರು ಪ್ರತಿಯೊಂದು ಈ ಗಾಡಿ ಒಳಗಿದೆ. ಆ್ಯಂಡ್ ಸೈಡ್ ಪ್ರೊಫೈಲು ಫೈಬರಲ್ಲಿ ಬರುತ್ತೆ. ಆ್ಯಂಡ್ ಜುಪಿಟರ್ ಅಂತ ರಿಟರ್ನ್ ಮಾಡಿದ್ದಾರೆ. ಪಿಲಿಯನ್ ಫುಟೋಲೆಲ್ಲ ಪ್ರೀಮಿಯಮಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇನ್ನು ಸ್ವಿಚಸ್ ಕ್ವಾಲಿಟಿಗೆ ಬಂದಾಗ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ, ಐ ಬೀಮು, ಲೋ ಬೀಮು, ಇಂಡಿಕೇಟರ್ಸು, ಆರನ್ನು. ಇದರೊಳಗೆ ವಾಯ್ಸ್ ಅಸಿಸ್ಟ್ ಅಂತ ಬರುತ್ತೆ. ವಾಯ್ಸ್ ಅಸಿಸ್ಟ್ ಈ ಗಾಡಿ ಒಳಗೆ ಅಂದರೆ 110cc ಗಾಡಿ ಒಳಗೆ ಫಸ್ಟ್ ಟೈಮ್ ಕೊಟ್ಟಿರೋದು. ಆ್ಯಂಡ್ ತುಂಬ ಪ್ರೀಮಿಯಮಾಗಿ ಕೊಟ್ಟಿದ್ದಾರೆ ವಾಯ್ಸ್ ಅಸಿಸ್ಟ್. ಅವೆಲ್ಲ ನಮ್ಮ ಒಂದು ಏನೋ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದರೊಳಗೆ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ. ಆ್ಯಂಡ್ ಮೆಸೇಜ್ ಅಲರ್ಟ್ಸ್ ಎಲ್ಲ ತೋರಿಸುತ್ತೆ. ಸೊ ಕೀ ಯೂನಿಟ್ ವಿಚಾರಕ್ಕೆ ಬಂದಾಗ ಆಫು, ಆನು, ಬೂಟ್ ಓಪನ್ ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಫೇಲ್ ಲೀಡ್ ಓಪನ್ ಎಲ್ಲ ಒಂದರಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಆನ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಈ ಥರ ರಿಯಾಕ್ಟ್ ಆಗುತ್ತೆ ನೋಡಿ. ಸೊ ಈ ಥರ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ಅಲೋ ರೈಡರ್ ಅಂತ ಬರುತ್ತೆ. ಆ್ಯಂಡ್ ಇದರಲ್ಲಿ ಡ್ಯುಯಲ್ ಡ್ರೈವ್ ಮೂಡ್ಸ್ ಅಂತ ಬರುತ್ತೆ. ಆ್ಯಂಡ್ ನಾವು ಯಾವ ಥರ ಗಾಡಿ ಫಸ್ಟು ಈಕೋದಲ್ಲಿರುತ್ತೆ, ನಾವು ಥ್ರಾಟಲ್ ಮಾಡ್ಕೊತ ಸ್ಪೀಡಾಗಿ ಹೋಗ್ತಾ ಹೋಗ್ತಾ ಅದು ಪವರ್ ಮುಡಿಗೆ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಬ್ಲೂಟೂತ್ ಕನೆಕ್ಷನ್ನು ಮತ್ತು ಮೆಸೇಜ್ ಅಲರ್ಟ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಈಟ್ ಎಷ್ಟಿದೆ ಅಂತ ತೋರಿಸುತ್ತೆ. ಆ್ಯಂಡ್ ಫ್ಯೂಯಲ್ ಕೆಪಾಸಿಟಿ ಎಷ್ಟಿದೆ ಅಂತ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡ್ ಸೈರನ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ತೆಗೆದಾಗ ಸೈರನ್ ಹೋಗುತ್ತೆ. ಆ್ಯಂಡ್ ಈ ಗಾಡಿ ಒಳಗೆ ಫ್ಯೂಚರ್ಸ್ ಒಂದು ತುಂಬ ಲೋಡೆಡ್ ಆಗಿದೆ. ಆ್ಯಂಡ್ ನ್ಯಾವಿಗೇಷನ್ ಎಲ್ಲ ತೋರಿಸುತ್ತೆ. ಏನೇನು 110cc ಒಳಗೆ ಎಲ್ಲ ಫ್ಯೂಚರ್ನು ಆ್ಯಡ್ ಮಾಡಿ ಇಟ್ಟಿದ್ದಾರೆ. ಈ ಗಾಡಿ ಪ್ರೈಸು 87,000ಇಂದ ಹಿಡಿದು 1 lakh ತನಕ ಹೋಗುತ್ತೆ. ಆ್ಯಂಡ್ ಈ ಗಾಡಿ ಒಳಗೆ ಫ್ಯಾನ್ಸಿ ಸ್ಟಫ್ ಏನಪ್ಪ ಅಂದರೆ ಬ್ಲೂಟೂತ್ ಕನೆಕ್ಷನ್ ಬರುತ್ತೆ, ನ್ಯಾವಿಗೇಷನ್ ಅಸಿಸ್ಟ್ ಬರುತ್ತೆ, ಕಾಲು ಟೆಕ್ಸ್ಟ್ ನೋಟಿಫಿಕೇಷನ್ ಬರುತ್ತೆ, ವಾಯ್ಸ್ ಅಸಿಸ್ಟ್ ಬರುತ್ತೆ, TVS ಇಂಟೆಲಿಗೋ ಬರುತ್ತೆ. ಆ್ಯಂಡ್ ಡಿಸ್ಕ್ ಬ್ರೇಕ್ ಬರುತ್ತೆ, ಡ್ಯುಯಲ್ ಟೋನಲ್ಲಿ ಸೀಟ್ ಕವರ್ ಬರುತ್ತೆ. ಆ್ಯಂಡ್ ಈ ಥರ ಉಕ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೀಮಿಯಮಾಗಿ ಗಾಡಿನ
ಪ್ಲೇಸ್ ಮಾಡಿದ್ದಾರೆ. ಆ್ಯಂಡ್ ಕೀ ಯೂನಿಟ್ಟು ಈ ಥರ ಕಾಣುತ್ತೆ. ಆ್ಯಂಡ್ ಬೂಟ್ ಓಪನ್ ಮಾಡೋಣ ಬನ್ನಿ ಯಾವ ಥರ ಕಾಣುತ್ತೆ ಅಂತ. ಸೊ ಬೂಟು ಒಂದು ಹೆಲ್ಮೆಟ್ನ ಆರಾಮಾಗಿ ಇಟ್ಕೊಳ್ಬೋದು. ಆ್ಯಂಡ್ ಅದರೊಳಗೆ LED ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಪೋರ್ಟು ಕೊಟ್ಟಿದ್ದಾರೆ. ಸೊ ಈ ಥರ ಬೂಟ್ ಕಾಣಿಸುತ್ತೆ. ಆ್ಯಂಡ್ ನೋಡಿ LED ಲೈಟ್ ಪವರ್ಫುಲ್ ಆಗಿದೆ ಆ್ಯಂಡ್ ಎಲ್ಲ ಚೆನ್ನಾಗಿದೆ. ಒಂದು ಹೆಲ್ಮೆಟ್ ಆರಾಮಾಗಿ ಇಟ್ಕೊಳ್ಬೋದು. ಸೊ ಬೂಟ್ ಈ ಥರ ಕಾಣುತ್ತೆ. ಕ್ಲೋಸ್ ಮಾಡೋಣ, ಫ್ಯೂಯಲ್ ಲಿಡ್ ಓಪನ್ ಮಾಡೋಣ, ಅದು ಯಾವ ಥರ ಓಪನ್ ಆಗುತ್ತೆ ಅಂತೆಲ್ಲ ನೋಡೋಣ. ಸೊ ಸೀಟ್ ಕ್ಲೋಸ್ ಮಾಡೋಣ. ಈಗ ಫ್ಯೂಯಲ್ ಲಿಡ್ ಓಪನ್ ಮಾಡೋಣ. ಸೊ ಈ ಥರ ಫ್ಯೂಯಲ್ ಲಿಡ್ ಓಪನ್ ಆಯಿತು. ಆ್ಯಂಡ್ ಇದು 6 ಲೀಟರ್ಸ್ ಆಫ್ ಫ್ಯೂಯಲ್ ಇಡ್ಸುತ್ತೆ ಈ ಟ್ಯಾಂಕಲ್ಲಿ. ಚೆನ್ನಾಗಿದೆ, ಮೈಲೇಜು ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಓವರಾಲ್ ಈ ಗಾಡಿ ಬಗ್ಗೆ ಹೇಳಬೇಕಾದ್ರೆ ನಾರ್ಮಲ್ TVS ಜುಪಿಟರ್ಗೆ ತುಂಬ ಫೀಚರ್ಸ್ ಲೋಡ್ ಮಾಡಿದ್ದಾರೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ಇಂಜಿನ್ ವೈಸ್ ಬಂದಾಗ ಸೇಮ್ ಬರುತ್ತೆ, ಕ್ವಾಲಿಟಿ ಒಳಗೆ ಡಿಫ್ರೆನ್ಸ್ ಬರುತ್ತೆ. ಸ್ಮಾರ್ಟ್ ಕನೆಕ್ಟ್ ಮತ್ತು ನಾರ್ಮಲ್ ಜುಪಿಟರ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಗಾಡಿ ಬಂದ್ಬಿಟ್ಟು TVS ಜುಪಿಟರ್ ZX ಸ್ಮಾರ್ಟ್ ಕನೆಕ್ಟ್ ಇಂಡಿಯಾ ಫಸ್ಟ್ 110cc ಬ್ಲೂಟೂತ್ ಕನೆಕ್ಷನ್ ಸ್ಕೂಟರ್ ಅಂತ ಕರೀತಾರೆ. ಆ್ಯಂಡ್ ಥ್ಯಾಂಕ್ ಯು.